ಶಿಷ್ಟಾಚಾರದ ಪ್ರಕಾರ ಇಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ. ನಾವು ಉಲ್ಲಂಘನೆ ಮಾಡಿದ್ವಿ. ಮೊದಲು ಅದು 4-5 ದಿವಸದಿಂದಲೂ ಪಾಪ ಪ್ರಯತ್ನ ನಡೀತಾನೆ ಇತ್ತು. ದೆಹಲಿ ಮಟ್ಟದಲ್ಲಿಯೇ ಕೂಡ ಜೋಶಿಯವರು, ಸೋಮಣ್ಣವರೆಲ್ಲ ಕುಳಿತು ಬಹಳಷ್ಟು ಪ್ರಯತ್ನ ಪಟ್ಟರು. ಅವ್ರು ರೆಸ್ಪಾಂಡ್ ಮಾಡ್ತಿರಲಿಲ್ಲ ಅವರು. ನಾವು ಇಲ್ಲಿಂದನೂ ಬಹಳಷ್ಟು ಪ್ರಯತ್ನ ಪಟ್ವಿ. ಆ ಬಗ್ಗೆ ರೆಸ್ಪಾಂಡ್ ಹೊರಟಿದ್ವಿ, ಬಿಹಾರ್ಗೆ ಹೊರಟಿದ್ವಿ, ಹೀಗೆ ಮಾತಾಡಲ್ಲ ಅಂತ ಹೇಳಿ ಭಾಳ ಇದು ಮಾಡ್ತಿದ್ರು. ನಮ್ಮ ರಾಷ್ಟ್ರಪತಿಗಳ ಭವನದ ಅಧಿಕಾರಿಗಳು, ರಾಷ್ಟ್ರಪತಿಗಳ ಅಧಿಕಾರಿಗಳಷ್ಟೇ, ಅದರದ್ದೇನಿಲ್ಲ ಅದರಿಗೆ, ಎರಡನೇ ಮಾತೇ ಇಲ್ಲ ಅದರೊಳಗೆ. ಆಮೇಲೆ ಅವರು ಬೆಂಗಳೂರಿಗೆ ಬಂದಮೇಲೆ ಮಾತಾಡ್ತೀವಿ ಅಂದರು. ಬೆಂಗಳೂರು ಬಂದಾಗಲೂ ರೆಸ್ಪಾಂಡ್ ಮಾಡಿಲ್ಲ. ನಮ್ಮ ರಾಜ್ಯಪಾಲರ ಗಮನಕ್ಕೆ ತಂದ್ವಿ. ರಾಜ್ಯಪಾಲರು ರಾತ್ರಿ 11 ಗಂಟೆ ತನಕ ಪ್ರಯತ್ನ ಪಟ್ಟವರು ಅವರು. ಪಾಪ ರಾಜ್ಯಪಾಲರು ಹೇಳಿದ್ರು ರಾತ್ರಿ 11 ಗಂಟೆ ತನಕ ನಾನು ಇದು ಮಾಡಿದ್ದೀನಿ ಅಂತಲೂ ಬಗ್ಗೆ ಮಾತನಾಡಿದ್ರು. ಆಮೇಲೆ ನಾವೇನು ತಿಳ್ಕೊಂಡು ಏನು ಪರವಾಗಿಲ್ವಲ್ಲ, ಕೂತ್ಕೋಬೋದು ಅಂತ ನಾವು ಹೆಸರು ಚೇಂಜ್ ಮಾಡಿ ಹಾಕಿದ್ವಿ. ನಾವು ಅಂಥದ್ದೇನಾಗಲ್ವಲ್ಲ, ಬಂದ ಮೇಲೆ ಕುತ್ಕೋಬೋದಲ್ವ, ಇನ್ನೇನು ಅವ್ರು ಬಿಟ್ಕೊಟ್ರೆ ಇನ್ನೇನು ಜೋಶಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನು ತೊಂದರೆ ಇಲ್ವಲ್ಲ ಅಂತ ನಾವು ತಿಳ್ಕೊಂಡ್ವಿ. ಆದರೆ ರಾಷ್ಟ್ರಪತಿಗೆ ಭಾಳ ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೋ ಭಾಳ ಸೀರಿಯಸ್ ಮ್ಯಾಟ್ರ್ ತಗೊಂಡ್ರು ಅಂತ ಕಾಣಿಸ್ತದೆ ತುಂಬ. ನಮಗೆ ಅವರು ಆ ಥರ ತಾಂತಾರೆ ಅಂತ ಗೊತ್ತಿರಲಿಲ್ಲ. ಅದೆಲ್ಲ ಅವರು ಬಂದ ಮೇಲೆ ಯಾಕೆ ಗೊಂದಲ ಆಗ್ತಾ ಇದೆಯಲ್ಲ, ಇಷ್ಟೊತ್ತು ಬರಲಿಲ್ಲ ಅಂತ ಅಂದಾಗ ಅವಾಗ ಅರ್ಥ ಆಯ್ತು ನಮಗೆ. ಆಮೇಲೆ ಅವರು ಕಮಾಂಡ್ರ್ ಯಾರೋ ಬರ್ತಾರಲ್ಲ ಅವರೆಲ್ಲ, ಅವ್ರು ಹಿಂಗಿದೆ ಹಂಗೆ ಕೂತ್ಕೋಬೇಕು, ಆ ಜಾಗದಲ್ಲಿ ಈ ಥರ ಇದೆ ನೋಡಿ, ಪುಸ್ತಕ ನೋಡ್ಬಿಟ್ಟೆಲ್ಲ ಏನು ಅಷ್ಟೊತ್ತಿಗೆ ಇವರೆಲ್ಲ ಹೋದರು. ಜೋಶಿ ಇವರೆಲ್ಲ ಕೆಳಗಡೆ ಹೋದರು, ಮಾತನಾಡೋಕ್ಕೆ ಬಿಟ್ಟಿಲ್ಲ ಅವ್ರನ್ನ ಒಳಗಡೆಗೆ. ರಾಷ್ಟ್ರಪತಿನ ಭೇಟಿ ಮಾಡೋಕ್ಕೆ ಬಿಡಲಿಲ್ಲ. ಜೊತೆಗೆ ಅಷ್ಟೊತ್ತಿಗೆ ಗವರ್ನರ್ಗೆ ಬೇಸರ ಆಯಿತು ಅವ್ರಿಗೂ. ಗವರ್ನರು ಕೆಳಗಡೆ ಎದ್ದೋದ್ರು ಪಾಪ ಅವರು. ಅವ್ರನ್ನೂ ಕೂಡ ಒಳಗಡೆ ಅಲೋ ಮಾಡಲಿಲ್ಲ. ನೀವೇನು ಹೇಳಬೇಕು ಹೇಳಿ, ನಾವು ತಿಳಿಸ್ತೀವಿ ನಮ್ಮ ಮಾತು ಅಂತಂದ್ರಂತೆ. ಈ ಬಗ್ಗೆ ಹೋಗಿ ಈ ಥರ ಅಂತ ಹೇಳಿದಾಗ ಇಲ್ಲ ಆಗೋದಿಲ್ಲ ಅಂತಂದ್ರು ಅಂತ ಅವ್ರು ಬಂದು ಈಚೆಗೆ ತಕ್ಷಣ ಬಂದು ಹೇಳಿದ್ರು ಅಂತಂದ್ರಂತೆ. ಆಯ್ತು ಬಿಡಿ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಅದ್ಯಾಕೆ ನಾವು ರಾಷ್ಟ್ರಪತಿ ಬಂದಾಗ ನಾವು ಭಾಳ ಗೌರವವಾಗಿ ನಡ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ. ಇದರದ್ದು ಯಾರು ಲೋಪ ಇಲ್ಲ. ಅವರ ಅಧಿಕಾರಿಗಳ ಮಟ್ಟದಲ್ಲಿ ಇದಕ್ಕೆ ಸರಿಯಾಗಿ ಸ್ಪಂದನೆ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದಿಲ್ಲ. ರಾಷ್ಟ್ರಪತಿಗಳ ಭವನದಲ್ಲಿ ಯಾವ ರೀತಿ ಕೂರಬೇಕು ಅನ್ನೋದಂತೂ ನೀಲನಕ್ಷೆ ಮೊದಲೇ ರೆಡಿ ಆಗಿತ್ತು. ಅವರು ನಾವು ಕಳಿಸಿದ್ದಂಗೆ ಮಾಡಲಿಲ್ಲ ಅವರು. ನಾವು ಕಳಿಸ್ಕೊಟ್ಟಿದ್ವಿ, 2 ಸಾರಿ ಕಳಿಸ್ಕೊಟ್ವಿ, ರಿವಿಷನ್ ಮಾಡಿ ಕಳಿಸ್ಕೊಟ್ವಿ. ಅವರು ಅದನ್ನು ಒಪ್ಪಲಿಲ್ಲ. ರಾಷ್ಟ್ರಪತಿ ಪಕ್ಕದಲ್ಲಿ ತಾವು ಕೂರಬೇಕು ಅಂತ ನಾವು ಮಾಡಿ ಕಳಿಸಿದ್ವಿ. ಅಲ್ಲೇ ನಾವು ಮಾಡಿ ಕಳಿಸಿದ್ವಿ. ಗವರ್ನರ್ ಪಕ್ಕದಲ್ಲಿ ಸುತ್ತೂರ್ಸೋಣ, ಆ ಕಡೆ ಕೂತ್ಕೋಬೇಕು ಅಂತ ಮಾಡಿದ್ವಿ. ಅದನ್ನೆಲ್ಲ ಮಾಡಿ ಕಳಿಸಿದ್ವಿ. 2 ಸತಿ ರಿವೈಸ್ ಮಾಡಿದ್ವಿ. ಮತ್ತು ಅವರು ಅದಕ್ಕೆ ಒಪ್ಪಲಿಲ್ಲ. ಅವರು ಕೊನೆಗೆ ಹಾಕಬೇಕು ಅಂತಂದ್ರೆ ಇಲ್ಲ, ಏನಾನ ಮಾಡಿ ಬದಲಾವಣೆ ಆಗಬೇಕು ಅಂತೇಳಿ ಜೋಶಿಗೂ ಹೇಳಿದ್ವಿ. ಜೋಶಿ, ಸೋಮಣ್ಣ ಎಲ್ಲ ಹೋದ್ರಲ್ಲಿ. ಅವ್ರಿಗೂ ರೆಸ್ಪಾಂಡ್ ಮಾಡಲಿಲ್ಲ. ಅವರಲ್ಲಿ ಬಹಳ ಪ್ರಯತ್ನ ಪಟ್ಟು ಅವ್ರಿಗೂ ತುಂಬ ಬೇಸರ ಆಗಿತ್ತು ಆಗಲೇ ಅವರಿಗೆ. ಆಮೇಲೆ ಇಲ್ಲಿ ಬಂದಾಗ ಏನಾದರೂ ಆಗ್ಬೋದು ಅನ್ನೋ ಒಂದು ಭರವಸೆ ಇತ್ತು ಅವರಿಗೆ. ಅವರು ಕೆಲವು ಮೊಮೆಂಟ್ ತಕ್ಷಣ ಮಾಡಿದ್ರೆ ಚೇಂಜ್ ಮಾಡ್ಬೋದು ಅವರು. ಆದರೆ ರಾಷ್ಟ್ರಪತಿಗಳ ಗಮನಕ್ಕೆ ಇದು ತಂದಿಲ್ಲ ಅಂತ ನನಗೆ ಅನಿಸ್ತದೆ. ಅವರಿಗೆ ರಾಷ್ಟ್ರಪತಿಗಳ ಗಮನಕ್ಕೆ ಇದು ಬಂದಿಲ್ಲ ಅವರಿಗೆ. ಪಾಪ ಅವರು ರಾಷ್ಟ್ರಪತಿಗಳೇನು ಅಂದರೆ ಅಧಿಕಾರಿ ಏನು ಹೇಳ್ತಾರೋ ಹಂಗೆ ಅವ್ರು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಅವರಷ್ಟೇ ಅವರು. ಅದರಿಂದ ಅವರ ಗಮನಕ್ಕೆ ಅದು ಬಂದಿದ್ದರೆ ಅವರು ಅದನ್ನು ಅಲೋ ಮಾಡ್ತಿದ್ರು. ಅವರೇನು ಮಾಡಬೇಕಾಯ್ತು, ಮೊದಲೇ ಅವರು ರಾಷ್ಟ್ರಪತಿ ಬಂದ ಮೇಲೆ ಕೂತ್ಬಿಟ್ಟಿದ್ರೆ ಅವಾಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಬರತ್ತು ಮೊದಲೇ ಇದೆಲ್ಲ ನಡೆದಿದ್ದರಿಂದ ಈ ಒಂದು ಇದಾಗಿದೆ. ಇದೇನು ದೊಡ್ಡದೇನಲ್ಲ ಇದು. ಯಾಕೆ ನಾವು ರಾಷ್ಟ್ರದ ಘನತೆ, ಗೌರವ ಅವ್ರು ಹೆಚ್ಚಿಸ್ಬೇಕಾಗಿರೋ ನಮ್ಮ ಕರ್ತವ್ಯ. ನಮಗೇನು ಎಲ್ಲಿ ಕೂತರು ಒಂದೇ ಜಾಗ, ಒಂದೇ ಅದೇ ಪಕ್ಕದಲ್ಲಿ ಕೂತೋ ತಕ್ಷಣಕ್ಕೆ ನಮಗೇನು ಕೊಡು ಬರೋದಿಲ್ಲ. ಅಷ್ಟು ದೂರ ಕೂತರು ನಮಗೇನು ಬೇರೆ ಏನಿರೋದಿಲ್ಲ. ಅದನ್ನು ಅನ್ಯತಾ ಯಾವುದೋ ಸಲ ರಾಷ್ಟ್ರಪತಿಗಳು ಬಂದರು, ಆ ಗದ್ದಿಗೆ ಹೋಗಿದ್ರು, ತುಂಬ ಭಕ್ತಿ ಶ್ರದ್ಧೆಯಿಂದ ನಡ್ಕೊಂಡ್ರು ಅವರು. ಮತ್ತು ಅವರಲ್ಲಿ ಭಕ್ತಿ ಭಾವನೆ ಚೆನ್ನಾಗಿತ್ತು. ಧ್ಯಾನ ಮಂಟಪದಲ್ಲಿ ಅವರು 2 ನಿಮಿಷ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಬಿಟ್ಟಿದ್ರು. ಆ ಅಧಿಕಾರಿಗಳು ಬಂದು 3 ಸತಿ ಅವರು ಅವಮ್ಮ ಹಿಂದೆ ಇರ್ತಾರಲ್ಲ, ಅವ್ರ ಕಮಾಂಡ್ರ್ ಯಾರೋ ಇರ್ತಾರೆ, ಅವರು ADC ಅಂತಲೇ ಕರೀತಾರೆ ಅವ್ರನ್ನ. ಮೇಡಮ್ ಅಂದ್ರೂ ಅವ್ರು ಕಣ್ಣು ತೆಗಿಲೇ ಇಲ್ಲ ಅವರು. ಹಾಗೆ ಅವರು ಧ್ಯಾನದಲ್ಲಿ ತನ್ಮಯರಾಗಿದ್ದರು. ಅದಾದಮೇಲೆ ಈಚೆಗೆ ಬಂದು ಫೋಟೋ, ಆಮೇಲೆ ಅವ್ರ ಮಕ್ಕಳ ಹತ್ರ ಎಲ್ಲ ಹೋಗಿ ತೆಗೊಳಕ್ಕೆ ಬಂದರು. ಭಾಳ ಭಾಗವಹಿಸಿದ್ರು. ಭಾಳ ರಿಸೀವ್ ಎಲ್ಲ ಮಾಡ್ಕೊಳ್ಳೋವಾಗ ತಾವು ಜೊತೆಲೇ ಇದ್ರಿ? ರಿಸೀವ್ ಮಾಡ್ಕೊಳ್ಳೋವಾಗ ಅಲ್ಲೇ ಇದ್ದಿಲ್ಲ. ಮಕ್ಕಳ ಜೊತೆ ಭೇಟಿಯಾಗಿದ್ದರು. ಅಲ್ಲೊಂದು ಸ್ವಲ್ಪ ಇದೆ. ಆಮೇಲೆ ಮುಂದಕ್ಕೆ ಮೊದಲೇ ಬರಬೇಕಾಯ್ತಲ್ಲ, ನಾನು ಬಂದ್ಬಿಟ್ಟೆ ಅಷ್ಟೇ ಮುಂದೆ ಕಡೆಗೆ. ಯಾಕೆಂದರೆ ಕಾನ್ವೆ ಬರೋಕ್ಕೆ ಬಿಡೋದಿಲ್ಲ ಅಲ್ಲೆಲ್ಲ. ಬಟ್ ಅವ್ರ ನಿಯಮದ ಪ್ರಕಾರ ರಾಷ್ಟ್ರಪತಿಗಳ ಇದು ಆಫೀಸ್ ಇದೆ, ಅವ್ರ ನಿಯಮದ ಪ್ರಕಾರ ಇಲ್ಲಿ ನಡೆದಿದೆ ಅಷ್ಟೇ. ಅಷ್ಟೇ. ಅವರು ಅದ್ರ ಪ್ರಕಾರ ಮಾಡಿದ್ದಾರೆ ಹೊರತು ಬೇರೆ ಏನಿಲ್ಲ. ಅವ್ರೇನು ಪ್ಲ್ಯಾನ್ ಹಾಕ್ಕೊಂಡಿದ್ರು ಆ ಪ್ಲ್ಯಾನು ಅವ್ರು ಅಪ್ರೂವ್ ಮಾಡಿದ ಪ್ಲ್ಯಾನ್ ಇತ್ತು, ಅದ್ರ ಪ್ರಕಾರನೇ ಮಾಡಿದ್ದಾರೆ. ಸೋಮಣ್ಣವ್ರದ್ದು ಏನಿಲ್ಲ, ಜೋಶಿದು ಪ್ರಯತ್ನ ಪಟ್ಟರು, ಸೋಮಣ್ಣ ರಾಜ್ಯಪಾಲರು ಪ್ರಯತ್ನ ಪಟ್ಟರು ಎಲ್ಲರಿಗಿಂತ ಹೆಚ್ಚಾಗಿ. ಅದಕ್ಕೆ ನೀವು ತಿಳ್ಕೊಳ್ಳಿ, ನೀವು ಎಲ್ಲ ಗಮನಿಸಿರ್ಬೇಕು. ವೇದಿಕೆಯಿಂದ ಅವರು ಕುಳಿತಿದ್ರು ಭಾಳ ಹೊತ್ತು. ಇವೆಲ್ಲ ಕೆಳಗೆ ಎದ್ದೋದ್ರು ಅವರು 5 ನಿಮಿಷ ನಿಂತಿದ್ರು ಕೆಳಗಡೆ. ಒಳಗಡೆ ಹೋದ್ರೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗಿಲ್ಲ, ಒಳಗಡೆ ಬಿಡಲಿಲ್ಲ ಅವ್ರನ್ನ. ಅವ್ರ ರೂಮ್ ಒಳಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರಿಗೆ.
ಅವ್ರು ಈಚೆ ನಿಂತ್ಕೊಂಡೆ ಪಾಪ ಬಂದು ವಾಪಸ್ ನಿರಸಹಾಯಕರಾಗಿ ಅವರು ಬಂದರು ಕೂಡ ಅಂಥದ್ದು ಅವ್ರಿಗೂ ತುಂಬ ಬೇಸರ ಇತ್ತು ಆ ವಿಚಾರದಲ್ಲಿ. ಅವ್ರು ವ್ಯಕ್ತ ಮಾಡಿದ ಮಾತನ್ನು. ಭಕ್ತಾದಿಗಳಿಗೆ ಸ್ವಲ್ಪ ಬೇಸರ ಆಗಿದೆ. ಬೇಸರ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಬಸವಣ್ಣವ್ರ ತತ್ವ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ. ಅಂದರೆ ಆಮೇಲೆ ಜೊತೆಗೆ ದೇಶದ ಗಣ್ಯ ವ್ಯಕ್ತಿಗಳು ಏನೇ ಆಗಲಿ, ರಾಷ್ಟ್ರಪತಿಗಳು ಅಂದರೆ ಏನು ನಾವೆಲ್ಲ ಇಡೀ ದೇಶವೇ ಗಮನಿಸಬೇಕು. ಸೆಕ್ಯೂರಿಟಿ ಪರ್ಪಸ್ ಅವ್ರು ಏನು ಮಾಡಬೇಕು ಅದರಂತೆ ನಾವು ನಡ್ಕೊಳ್ಬೇಕು. ಅದು ನಡೆದಿದೆ ಬಿಟ್ಟರೆ ಬೇರೆ ಏನಿಲ್ಲ. ಈವನ್ ರಾಷ್ಟ್ರಪತಿಗಳಾಗಲಿ ಪ್ರಧಾನಮಂತ್ರಿಗಳು SPG ಹೇಳಿದಾಗ ಕೇಳಬೇಕು. ಆ ಟೈಮಲ್ಲಿ ಸೆಕ್ಯೂರಿಟಿ ಪರ್ಪಸ್ ಬಂದಾಗ ಸೆಕ್ಯೂರಿಟಿ ಪರ್ಪಸ್ ಇರಬೇಕು ಅಂತಂದರೆ ಅಲ್ಲೇ ನಮ್ಮಲ್ಲೇ ಅಂತ ಸೆಕ್ಯೂರಿಟಿ ತೊಂದರೆ ಇಲ್ಲ, ನಿಮಗೆ ಗೊತ್ತಿದೆ. ಅದೇನಂತ ಅಂಥ ದೊಡ್ಡ ವಿಚಾರ ಅಲ್ಲ. ನನಗೇನು ಇಲ್ಲೇನು ಸೆಕ್ಯೂರಿಟಿ ಅಂತ ಥ್ರೆಟ್ಟೇನಿಲ್ಲ. ಆದರೂ ಅವ್ರು ಯಾಕೆ ಅದು ಒಪ್ಪಿಲ್ಲ ಅಷ್ಟೇ ಅನ್ನೋದು ಹೇಳ್ಬೋದು ಅಷ್ಟೇ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ತಪ್ಪು ಭಾವನೆ ಅವೆಲ್ಲ ಬರಬಾರ್ದು. ಅವೆಲ್ಲ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ, ರಾಷ್ಟ್ರಪತಿಗಳು ಬಂದಿದೆ ಅನ್ನೋದೇ ನಮಗೆ ಮುಖ್ಯ. ಯಾಕೆ ಗೊಂದಲ ಮಾಡ್ತೀರ ಅವೆಲ್ಲ? ಈ ಕಾರ್ಯಕ್ರಮ ಆಗಿರೋದು ಸಂತೋಷ ನೋಡಿ, ಅದನ್ನು ಬೇರೆ ವಿಚಾರ ಯಾಕೆ ನೋಡಕ್ಕೆ ಹೋಗ್ಬೇಕು ನಾವು? ಯಾವುದು ಭಕ್ತರು ನಮ್ಮಂಗೆ ನಡ್ಕೋಬೇಕು ಎಲ್ಲರೂ ಕೂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.